जैसा मन, हीरे जैसा मिला है जीवन, मोती जैसा मन। दिया है बाबा हमको नया जीवन, दिया है बाबा हमको नया जीवन। हीरे जैसा मिला है जीवन, मोती जैसा मन। दिया है बाबा हमको नया जीवन, दिया है बाबा हमको नया जीवन। मुरली में है बाबा तेरी जादू खुदाई, मुरली में है बाबा तेरी जादू खुदाई। सुन कर के दिल में छाई है मस्ती मौलाई, इन्हीं रूहानी नजरों से हम हो गए पावन, इन्हीं रूहानी नजरों से हम हो गए पावन। दिया है बाबा हमको नया जीवन, दिया है बाबा हमको नया जीवन। ऊंचे है संकल्प जैसे ऊंचा हिमालय, ऊंचे है संकल्प जैसे ऊंचा हिमालय। ऐसे बसे दिल में जैसे बन गया शिवालय। रिम झिम अतीन्द्रिय सुख बरसे सावन, रिम झिम अतीन्द्रिय सुख बरसे सावन। दिया है बाबा हमको नया जीवन, दिया है बाबा हमको नया जीवन। हमको है नाज बाबा क्या से क्या बनाए, हमको है नाज बाबा क्या से क्या बनाए। गाते गीत जिसके अब वो हमारे गाए, धरती गगन सभी मिल गाते होके यही मगन, धरती गगन सभी मिल गाते होके यही मगन। दिया है बाबा हमको नया जीवन, दिया है बाबा हमको नया जीवन। हीरे जैसा मिला है जीवन, मोती जैसा मन, हीरे जैसा मिला है जीवन, मोती जैसा मन। दिया है बाबा हमको
ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 21/11/2022. मीठे बच्चे, तुम्हारा धंधा है सबका भला करना. पहले अपना भला करो, फिर दूसरों का भला करने के लिए सेवा करो. ಬಾಬಾ ತಿಳಿಸ್ತಿದ್ದಾರೆ, ಮಧುರವಾದಂಥ ಮಕ್ಕಳೇ, ನಮ್ಮ ವ್ಯಾಪಾರನೇ ಆಗಿದೆ ಎಲ್ಲರ ಉದ್ಧಾರ ಮಾಡೋದು, ಎಲ್ಲರಿಗೆ ಒಳ್ಳೆಯದನ್ನೇ ಬಯಸೋದು. ಮೊಟ್ಟ ಮೊದಲು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಬೇಕು, ನಂತರ ಅನ್ಯರ ಒಂದು ಉನ್ನತಿಯನ್ನು ಮಾಡುವಂತಹ ಸೇವೆಯನ್ನು ಮಾಡಬೇಕು. ನೋಡಿ, ಇವತ್ತು ಜಗತ್ತಿನಲ್ಲಿ ಅನೇಕ ರೀತಿಯಾದಂತಹ ಸಮಾಜ ಸೇವೆಯನ್ನು ಮಾಡ್ತಾರೆ. ನಾವು ಬಟ್ಟೆ ಕೊಟ್ವಿ, ಔಷಧಿ ಕೊಟ್ವಿ, ಅನಾಥಾಶ್ರಮವನ್ನು ಕಟ್ಟಿದ್ವಿ, ಬಡ ಶಾಲೆಗಳನ್ನು ತೆರಿತಾ ಹೋಗ್ತಾರೆ. ಆದರೆ ಎಲ್ಲದಕ್ಕಿಂತ ಒಳ್ಳೆಯ ಬಲ ಸ್ವಯಂನ ಉನ್ನತಿಯನ್ನು ಮಾಡಿಕೊಂಡು ಅನ್ಯರಿಗೂ ಕೂಡ ಅವರ ಜೀವನವನ್ನು ಪರಿವರ್ತನೆ ಮಾಡ್ಕೊಳೋದು. प्रश्न, ब्राह्मण बनने के बाद भी वैल्यूबल जीवन बनने का आधार क्या है? ಬ್ರಾಹ್ಮಣರಾದ ನಂತರ ನಮ್ಮ ಜೀವನ ವಜ್ರ ಸಮಾನ ವ್ಯಾಲ್ಯೂಬಲ್ ಜೀವನವನ್ನಾಗಿ ಮಾಡಿಕೊಳ್ಳುವಂತಹ ಆಧಾರ ಏನಾಗಿದೆ? ವಾಚಾ ಅವ್ರ ಕರ್ಮಣ ಸೇವಾ. ಬ್ರಾಹ್ಮಣರಾದ ನಂತರ ನಮ್ಮ ಜೀವನ ವ್ಯಾಲ್ಯೂಬಲ್ ಆಗಬೇಕು ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಅನೇಕರಿಗೆ ದಾನ ಮಾಡಿ, ವಾಚಾ ಸೇವೆಯನ್ನು ಮಾಡಿ, ಹಾಗೂ ಕರ್ಮಣ ಸೇವೆಯನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ವಾಚಾ ಯಾ ಕರ್ಮಣ ಸೇವಾ ನಹಿ ಕರ್ತೆ ಹೇ ಉನ್ಕೆ ಜೀವನ್ ಕಿ ಕೋಯಿ ವ್ಯಾಲ್ಯೂ ನಹಿ. ಯಾರು ವಾಚಾ ಅಥವಾ ಕರ್ಮಣ ಈ ಎರಡು ಸೇವೆಯನ್ನು ಮಾಡೋದಿಲ್ಲ ಅಂತ ಹೇಳಿದಾಗ ಅವರ ಜೀವನ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಮಕ್ಕಳೇ ಬೆಲೆ ಇರೋದಿಲ್ಲ. ಸೇವಾ ಸೇ ಸಬ್ಕಿ ಆಶೀರ್ವಾದ ಮಿಲ್ತಿ ಹೇ. ಅನೇಕರ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಅನೇಕರ ಆಶೀರ್ವಾದ ಅನ್ನೋದು ಬಾಬಾ ಹೇಳ್ತಾರೆ ಸಿಕ್ಕತ್ತೆ ಮಕ್ಕಳೇ. ಜೋ ಈಶ್ವರಿಯ ಸೇವಾ ನಹಿ ಕರ್ತೆ, ಯಾರು ಈಶ್ವರಿಯ ಸೇವೆಯನ್ನು ಮಾಡುವುದಿಲ್ಲ, ತನ್ನ ಟೈಮ್ ಎನರ್ಜಿಯನ್ನು ವೇಸ್ಟ್ ಮಾಡ್ತಾರೆ, ಅವರ ಪದವಿ ಎನ್ನೋದು ಬಾಬಾ ಹೇಳ್ತಾರೆ ಕಡಿಮೆ ಆಗ್ತಾ ಹೋಗುತ್ತೆ. ಗೀತೆ, ತುಮೀವೋ ಮಾತಾ ಪಿತಾ, ನೀವೇ ತಂದೆ ತಾಯಿ ಬಂಧು ಬಳಗ. ಓಂ ಶಾಂತಿ. ಬಚ್ಚೆ ಜಾನ್ತೆ ಹೇ ಕಿ ಯ ಮಹಿಮಾ ಕಿಸ್ಕಿ ಹೇ. ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಇದು ಯಾರ ಮಹಿಮೆ ಆಗಿದೆ. ಭಾರತವಾಸಿ ಮನುಷ್ಯ ನಹಿ ಜಾನ್ತೆ. ಆದರೆ ಬಾಬಾ ಹೇಳ್ತಾರೆ ಭಾರತವಾಸಿ ಮನುಷ್ಯರಿಗೆ ಇದರ ಒಂದು ಯಥಾರ್ಥವಾದಂಥ ಅರ್ಥವನ್ನು ತಿಳ್ಕೊಂಡಿಲ್ಲ. ಹೋ ತುಂಬಿ ಮನುಷ್ಯ ಪರಂತು ತುಮ್ ಅಬ್ ಜಾನ್ ಗಯೇ ವೋ ಯೆ ಕಿಸ್ಕಿ ಮಹಿಮಾ ಹೇ. ನಾವು ಮನುಷ್ಯರಾಗಿದ್ದೀವಿ ಆದರೆ ತಿಳ್ಕೊಂಡಿಲ್ಲ ಇದು ಯಾರ ಒಂದು ಮಹಿಮೆ ಆಗಿದೆ. ಉಸ್ ಮಾತ್ ಪಿತಾ ದ್ವಾರ ತುಮ್ ವಿಷ್ಣುಪುರಿ ಕಿ ರಾಜಾಯಿ ಲೇ ರಹೇ ವೋ. ಆ ತಾಯಿ ತಂದೆಯ ಮುಖಾಂತರ ಬಾಬಾ ನಮ್ಮನ್ನ ವಿಷ್ಣುಪುರಿ ರಾಜಧಾನಿಗೆ ಕರ್ಕೊಂಡೋಗ್ತಾ ಇದ್ದಾರೆ. ऊपर में है मात पिता, शिवलिंग की विद्वान आदि पूजा नहीं करने देते हैं क्योंकि वो उल्टी बात समझते हैं. ಶಿವಲಿಂಗದ ಪೂಜೆ ಏನಿದೆ ವಿದ್ವಾನರು ಪೂಜೆಯನ್ನು ಮಾಡುವುದಕ್ಕೆ ಬಿಡೋದಿಲ್ಲ. ಏಕೆಂತೇಳಿದ್ರೆ ಅವರು ಉಲ್ಟಾ ಮಾತುಗಳನ್ನು ತಿಳಿಸ್ತಾರೆ. ವಾಸ್ತವ ಮೇ ಶಿವಲಿಂಗ ಕಿ ಪೂಜಾ ಜಬ್ ಕರ್ತೆ ಹೇ ತೋ ಉನ್ಕೋ ಮಾತ್ ಪಿತಾ ನಹಿ ಸಮಜ್ತೆ ಹೇ. ವಾಸ್ತವದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಶಿವಲಿಂಗದ ಪೂಜೆಯನ್ನು ಯಾವಾಗ ಮಾಡ್ತಾರೆ ಅವರನ್ನು ತಂದೆ ತಾಯಿ ಅಂತ ತಿಳ್ಕೊಳೋದಿಲ್ಲ. ಲಕ್ಷ್ಮೀ ನಾರಾಯಣ ಕಿ ಪೂಜಾ ಕರೆಂಗೆ ತೋ ಉನ್ಕೋ ಮಾತ್ ಪಿತಾ ಕಹೆಂಗೆ ಕ್ಯೂಂಕಿ ದೋನೋ ಹೇ. ಯಾವಾಗ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡಿದಾಗ ತಂದೆ ತಾಯಿ ಅಂತ ತಿಳ್ಕೊಳ್ತಾರೆ, ಅಲ್ಲಿ ಇಬ್ಬರಿದ್ದಾರೆ.
पत्थर बुद्धि मनुष्य कुछ भी समझते नहीं कि हम किसकी पूजा करते हैं. ಅರ್ಧ ಕಲ್ಪದಿಂದ ಅನೇಕರ ಪೂಜೆಯನ್ನ ಮಾಡ್ತಾ ಮಾಡ್ತಾ ಮನುಷ್ಯರ ಬುದ್ಧಿ ಬಾಬಾ ಹೇಳ್ತಾರೆ ಕಲ್ಲು ಬುದ್ಧಿ ಆಗಿರೋ ಕಾರಣ ಮನುಷ್ಯರಿಗೆ ಏನೂ ಕೂಡ ಅರ್ಥ ಗೊತ್ತಿಲ್ಲ. ನಾವು ಯಾರನ್ನ ಪೂಜೆ ಮಾಡ್ತಾ ಇದ್ದೀವಿ. ತುಮೇವ ಮಾತಶ್ಚ ಪಿತಾ ಕೌನ್ ಹೇ ಜಹ ದೋ ದೇಖ್ತೆ ಹೇ ತೋ ಉನ್ಕೆ ಆಗೆ ಮಹಿಮಾ ಗಾತೆ ಹೇ. ತುಮೇವ ಮಾತಶ್ಚ ಪಿತಾ ಅನ್ನೋ ಒಂದು ಗಾಯನ ಇದೆ. ನಿಜವಾದಂಥ ತಂದೆ ತಾಯಿ ಯಾರಾಗಿದ್ದಾರೆ ಅನ್ನೋ ಒಂದು ಯಥಾರ್ಥತೆಯನ್ನ ಮನುಷ್ಯರಿವತ್ತು ಅರ್ಥ ಮಾಡ್ಕೊಳೋದಿಲ್ಲ. ನಿಜವಾದಂಥ ತಂದೆ ಯಾರು? ಎಲ್ಲಿ ಇಬ್ಬರನ್ನ ನೋಡ್ತಾರೆ ಅಂತ ಹೇಳಿದಾಗ ಅವರ ಮುಂದೆ ಮಹಿಮೆಯನ್ನ ಗಾಯನ ಮಾಡ್ತಾರೆ. ಪರಂತು ಲಕ್ಷ್ಮೀ ನಾರಾಯಣ್ ತೋ ನಾ ಮಾತ್ ಪಿತಾ ಹೇ ನಾ ಕೇವಯ್ಯ ಹೇ ನಾ ಜ್ಞಾನ್ ಸಾಗರ್ ಪತಿತ್ ಪಾವನ್ ಹೇ. ಆದರೆ ಲಕ್ಷ್ಮೀನಾರಾಯಣರು ತಂದೆ ತಾಯಿ ಆಗೋದಿಲ್ಲ, ಅಂಬಿಗ ಆಗೋದಿಲ್ಲ, ಜ್ಞಾನ ಸಾಗರ ಅಥವಾ ಪತಿತ ಪಾವನ ಆಗೋದಿಲ್ಲ. तुम बच्चे अच्छी तरह जानते हो पतित पावन निराकार परमपिता ಪರಮಾತ್ಮ ಕೋ ಹಿ ಕಹಾ ಜಾತಾ ಹೇ. ಈಗ ನಾವು ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಪತಿತ ಪಾವನ ನಿರಾಕಾರ ಪರಂಪಿತ ಪರಮಾತ್ಮನಿಗೆ ಹೇಳಲಾಗತ್ತೆ. ಯಾರನ್ನ ತೊಮೇವ ಮಾತಶ್ಚ ಪಿತಾ ಯ ಮಹಿಮಾ ಸಾಕಾರ ಕಿ ಓ ನಹಿ ಸಕ್ತಿ. ಈ ಒಂದು ಮಹಿಮೆ ಎನ್ನೋದು ಸಾಕಾರ ಬ್ರಹ್ಮ ತಂದೆಗೆ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ. ಸಾಧ್ಯನಾ? न लौकिक मात पिता के लिए ये गाते हैं, उस लौकिक माँ बाप से तो अल्पकाल का काग विष्णु के समान सुख मिलता है. द्वापर कलयुग में है दुख, अभी तुम बाप द्वारा ಸಮಜ್ದಾರ್ ಬನೇವೋ. ನಾ ಲೌಕಿಕ ತಂದೆ ತಾಯಿಗಳಿಗೆ ನೀನೇ ತಂದೆ ತಾಯಿ ಬಂಧು ಬಳಗ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತೊಮೇವ ಮಾತಶ್ಚ ಪಿತಾ ಬಾಬಾ ಹೇಳ್ತಾರೆ ಒಬ್ಬ ಪರಮಾತ್ಮನಿಗೆ ಹೇಳುವುದಕ್ಕೆ ಸಾಧ್ಯ. ಬಲೆ ಲೌಕಿಕ ತಂದೆಯಿಂದ ಒಂದು ಜನ್ಮದ ಅಲ್ಪ ಕಾಲದ ಸುಖ ಕಾಗಿಯ ಇಂಜಲಿನ ಸಮಾನ ಸಿಗ್ಬೋದು. ದ್ವಾಪುರ್ ಕಲಿಯುಗ್ ಮೇ ಹೇ ದುಃಖ, अभी तुम बाप द्वारा समझदार बने वो. किसको भी समझाना बहुत सहज है. ದ್ವಾಪರ ಕಲಿಯುಗದಲ್ಲಂತೂ ದುಃಖ ಇದೆ. ಈಗ ತಂದೆಯ ಮುಖಾಂತರ ತಂದೆ ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ತಿಳಿಸೋದು ಬಹಳ ಸಹಜವಾಗಿದೆ. ತ್ರಿಮೂರ್ತಿ ಚಿತ್ರ ಲೇ ಜಾವೋ, ऊपर में है शिव, यह है त्वमेव मातश्च पिता, जो ब्रह्मा द्वारा हमको विष्णुपुरी का राज्य देते हैं. ತ್ರಿಮೂರ್ತಿಯ ಚಿತ್ರವನ್ನ ತಗೊಂಡು ಹೋಗ್ಬೋದು. ಮೇಲ್ಗಡೆ ಶಿವನನ್ನ ತೋರಿಸ್ತಾರೆ. ಇದು ತ್ವಮೇವ ಮಾತಶ್ಚ ಪಿತಾ, ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ರಾಜ್ಯವನ್ನ ತಂದೆ ಕೊಡ್ತಾ ಇದ್ದಾರೆ. ಬ್ರಹ್ಮ ದ್ವಾರ ಹಮ್ಕೋ सहज राजयोग सिखला रहे हैं, जिससे हम राजाओं का राजा बनते हैं. ಬ್ರಹ್ಮನ ಮುಖಾಂತರ ಸಹಜ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಯಾವುದರಿಂದ ತಂದೆ ರಾಜರಿಗಿಂತ ರಾಜರನ್ನಾಗಿ ಮಾಡ್ತಾ ಇದ್ದಾರೆ. ವಿಷ್ಣುಪುರಿ ಕೇಸೆ और किसने स्थापना की ये कोई जानते नहीं. ವಿಷ್ಣುಪುರಿಯನ್ನ ಯಾರು ಸ್ಥಾಪನೆ ಮಾಡಿದ್ರೋ, ಹೇಗೆ ಸ್ಥಾಪನೆಯನ್ನ ಮಾಡಿದ್ರೋ ಯಾರೂ ಕೂಡ ತಿಳ್ಕೊಂಡಿಲ್ಲ. ಕೋಯಿನೇ ತೋ ಸ್ಥಾಪನಾ ಕಿ ಹೋಂಗಿ, ಯಾರಾದರೂ ಇದನ್ನ ಸ್ಥಾಪನೆ ಮಾಡಿರ್ಬೇಕಲ್ವಾ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕಾ ಪರಿಚಯ ಮಿಲ್ತಾ ಹೇ ತೋ ಬಾಪ್ ಸೆ ಬರ್ತ್ ರೈಟ್ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಜರೂರ್ ಚಾಹಿಯೇ. ತಂದೆಯ ಪರಿಚಯ ಅನ್ನೋದು ಸಿಕ್ಕತ್ತೆ ಅಂತ ಹೇಳಿದಾಗ ತಂದೆಯ ಬರ್ತ್ ರೈಟ್ ಆಗಿದೆ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವನ್ನ ಬಾಬಾ ಹೇಳ್ತಾರೆ
पढ़को बाप का जन्मसिद्ध अधिकार है विष्णुपुरी, नर से नारायण, नारी से लक्ष्मी पद प्राप्त कराते हैं। ತಂದೆಯ ಜನ್ಮಸಿದ್ಧ ಅಧಿಕಾರವಾಗಿದೆ ವಿಷ್ಣುಪುರಿ, ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಪದವಿಯನ್ನ ಬಾಬಾ ಹೇಳ್ತಾರೆ. ಮಕ್ಕಳೇ ಪ್ರಾಪ್ತಿ ಮಾಡ್ಕೊಳ್ತೀರಾ. ತಂದೆ ಬಂದು ನಾವೆಲ್ಲ ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ತಾರೆ. समझाने का तरीका बहुत अच्छा चाहिए जो किसकी बुद्धि में ಬೈಟೆ. ತಿಳಿಸಿಕೊಡುವಂಥ ವಿಧಿ ಎನ್ನೋದು ಫಸ್ಟ್ ಕ್ಲಾಸ್ ಆಗಿರಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಯಾರ ಬುದ್ಧಿಯಲ್ಲಾದರೂ ಮಕ್ಕಳೇ ಇದು अर्थ ಆಗಬೇಕು. लक्ष्मी नारायण के चित्र पर तुम बहुत अच्छा ज्ञान दे सकते हो. ಲಕ್ಷ್ಮೀ ನಾರಾಯಣರ ಚಿತ್ರ ಏನಿದೆ ಫಸ್ಟ್ ಕ್ಲಾಸ್ ಆಗಿ ಬಾಬಾ ಹೇಳ್ತಾರೆ ಮಕ್ಕಳೇ ಜ್ಞಾನವನ್ನ ತಿಳಿಸ್ಕೊಡ್ಬೋದು. लक्ष्मी नारायण को ज़रूर 84 जन्म लेने पड़ते हैं. वो नई दुनिया के नंबर 1 मनुष्य है. ಲಕ್ಷ್ಮೀ ನಾರಾಯಣರೇ 84 ಜನ್ಮವನ್ನ ಪಡ್ಕೊಳ್ತಾರೆ. ಹೊಸ ಪ್ರಪಂಚದಲ್ಲಿ ಬಾಬಾ ಹೇಳ್ತಾರೆ ನಂಬರ್ 1 ಮನುಷ್ಯರಾಗಿದ್ದಾರೆ. ಗಾಯನ್ ಬಿ ಹೇ परमपिता परमात्मा से 21 पीढ़ी राज्य भाग्य मिलता है. ಗಾಯನನೂ ಕೂಡ ಇದೆ. ಪರಂಪಿತ ಪರಮಾತ್ಮನಿಂದ 21 ಪೀಳಿಗೆ ರಾಜ್ಯ ಭಾಗ್ಯ ಅನ್ನೋದು ಸಿಕ್ಕತ್ತೆ. ಓ ಬಿ ಕ್ಲಿಯರ್ ಕರ್ ದಿಖಾಯ ಹುವಾ ಹೇ, ಅದನ್ನು ಕೂಡ ಬಾಬಾ ತಿಳಿಸ್ತಾ ಇದ್ದಾರೆ. ಕ್ಲಿಯರ್ ಆಗಿ ನಾವೆಲ್ಲ ಮಕ್ಕಳ ಮುಂದೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. कहा भी शादी पर व किसके निमंत्रण पर जाना होता है तो वह तुम बहुत सर्विस कर सकते हो. ಎಲ್ಲಾದರೂ ಮದುವೆಗಳಿಗೆ ಹೋಗ್ತೀರಾ, ಎಲ್ಲಿಂದನಾದರೂ ನಿಮಂತ್ರಣ ಸಿಕ್ಕತ್ತೆ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಫಸ್ಟ್ ಕ್ಲಾಸ್ ಆಗಿ ಏನು ಮಾಡ್ಬೋದು, ಸರ್ವೀಸನ್ನು ಮಾಡ್ಬೋದು. ಪರಂತು ಬಾಬಾಕೋ याद ही नहीं करते हैं तो मदद ही क्या मिलेगी. ಬಲೆ ಎಲ್ಲೇ ಹೋಗಿ ಅಂತ ಹೇಳ್ತಾರೆ ಬಾಬುವರು, ಆದರೆ ಬಾಬಾ ಹೇಳ್ತಾರೆ ತಂದೆಯನ್ನ ನೆನಪನ್ನ ಮಾಡೋದೇ ಇಲ್ಲ. ಸಂಕಟದಲ್ಲಿ ವೆಂಕಟರಮಣ ಅಂತ ಹೇಳಿದಾಗ ಎಲ್ಲಿಂದ ಬಾಬಾ ಹೇಳ್ತಾರೆ ಶಕ್ತಿ ಸಿಕ್ಕತ್ತೆ ಮಕ್ಕಳೇ. ತಂದೆಯ ಸಹಯೋಗದ ಅನುಭವವನ್ನ ಮಾಡಬೇಕು ಅಂದರೆ ಯಾದ್ ಸೆ ಯಾದ್ ಕರ್ನಾ ಹೇ. ತಂದೆಯನ್ನ ನಿರಂತರವಾಗಿ ನಾವು ಮಕ್ಕಳು ಏನು ಮಾಡಬೇಕು, ನೆನಪನ್ನ ಮಾಡಬೇಕಾಗಿದೆ. ಕೈ ಹೇ ಜಿನ್ಮೆ ಜ್ಞಾನ ಯೋಗ ಕುಚ್ ಭಿ ನಹೀ ಹೇ फिर भी सेंटर संभालते हैं तो ಬಾಬಾ ಆಕರ್ ಮದದ್ ಕರ್ತೆ ಹೇ. ಕೆಲವರಲ್ಲಿ ಇಂತಹ ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬೋರು, ಸ್ವಲ್ಪನೂ ಕೂಡ ಜ್ಞಾನ ಯೋಗ ಅನ್ನೋದೇ ಇಲ್ಲ. ಆದರೆ ಸೆಂಟರ್ನಲ್ಲಿ ಇರ್ತಾರೆ, ಸೆಂಟರನ್ನು ಸಂಭಾಲನೆ ಮಾಡ್ತಾರೆ ಅಂತ ಹೇಳಿದಾಗ ಬಾಬೋರೇ ಸ್ವಯಂ ಬಂದು ಸಹಯೋಗ ಕೊಡಬೇಕಾಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ ನಾನು ಬರ್ತೀನಿ, ಯಾರಲ್ಲಾದರೂ ಪ್ರವೇಶ ಮಾಡ್ತೀನಿ, ಸಹಯೋಗವನ್ನು ಕೊಡ್ತೀನಿ. ಇಲ್ಲ ಅಂತೇಳಿದ್ರೆ ಆ ಸೆಂಟರು ವೃದ್ಧಿ ಆಗೋದಿಲ್ಲ, ಬರುವಂಥ ಆತ್ಮಗಳು ವಂಚಿತರಾಗ್ತಾರೆ. बाकी जो अपना कल्याण नहीं करते तो दूसरों का क्या करेंगे. ಬಾಕಿ ತನ್ನ ಒಂದು ಕಲ್ಯಾಣವನ್ನ ಮಾಡ್ಕೊಳೋದಿಲ್ಲ ಅಂತ ಹೇಳಿದಾಗ ಬಾಬಾ ಕೇಳ್ತಾ ಇದ್ದಾರೆ ಅನ್ಯರ ಕಲ್ಯಾಣವನ್ನ ಮಕ್ಕಳೇ ಹೇಗೆ ಮಾಡುವುದಕ್ಕೆ ಸಾಧ್ಯ. जैसे गुरु लोग खुद ही मुक्ति नहीं पा सकते तो दूसरों को कैसे दे सकते. ಈಗ ಹೇಗೆ ಸನ್ಯಾಸಿಗಳು ಗುರುಗಳು ತಮ್ಮದೇ ಮುಕ್ತಿಯನ್ನ ಮಾಡ್ಕೊಳೋದಿಲ್ಲ ಅಂತ ಹೇಳಿದಾಗ ಬೇರೆಯವರನ್ನ ಮುಕ್ತರನ್ನಾಗಿ ಹೇಗೆ ಮಾಡುವುದಕ್ಕೆ ಸಾಧ್ಯನಾ. बाप समझाते बहुत सहज है. एक त्रिमूर्ति का रास और नई दुनिया
पुरानी दुनिया के चक्र का राज लिखा हुआ है. ಒಂದು ತ್ರಿಮೂರ್ತಿಯ ರಹಸ್ಯ ಮತ್ತು ಹೊಸ ಪ್ರಪಂಚ. ಹಳೆಯ ಪ್ರಪಂಚದ ಚಕ್ರದ ರಹಸ್ಯವನ್ನ ತಿಳಿಸ್ಕೊಡ್ಲಾಗತ್ತೆ. ಸರ್ವಿಸ್ ಕರ್ನೆ ವಾಲೋं की बुद्धि में ये सब राज रहते हैं. ಯಾರು ಸರ್ವೀಸನ್ನ ಮಾಡುವಂಥವರ ಬುದ್ಧಿಯಲ್ಲಿ ಎಲ್ಲದರ ರಹಸ್ಯ ಅನ್ನೋದು ತುಂಬಲ್ಪಟ್ಟಿದೆ. ಕಹ ಶಾದಿ ಆದಿ ಪರ್ ಜಾವೋ ತೋ ಕೋಶಿಶ್ ಕರೋ ತೀರ್ ಲಗಾನೆ ಕಿ. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲಾದರೂ ಮದುವೆಗಳಿಗೆ ಹೋಗ್ತೀರಾ ನಿಮಂತ್ರಣದ ಅನುಸಾರ ಅಂತ ಹೇಳಿದಾಗ ಅಲ್ಲಿ ಹೋಗಿ ಪ್ರಯತ್ನ ಪಡಬೇಕಂತೆ ಬಾಬೂರ ಪರಿಚಯವನ್ನ ಕೊಡುವುದಕ್ಕೆ. बिच्छू का मिसाल तुम्हारा धंधा है सबका भला करना, परंतु जिसने अपना भला नहीं किया तो दूसरों को कैसे करेंगे. ಬಾಬಾ ಹೇಳ್ತಾ ಇದ್ದಾರೆ, ತಮ್ಮ ಬಲವನ್ನ ನಾವೇ ಮಾಡ್ಕೊಳ್ಬೇಕು, ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೊಳ್ಬೇಕು. ಯಾರು ಸ್ವಯಂನ ಉದ್ಧಾರ ಮಾಡೋದಿಲ್ಲ ಅಂತ ಹೇಳಿದಾಗ ಅನ್ಯರನ್ನ ಉದ್ಧಾರ ಮಾಡುವುದಕ್ಕೆ ಹೇಗೆ ಸಾಧ್ಯ ಅಂತ ಬಾಬಾ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಸರ್ವಿಸ್ ಮಾಡುವುದಕ್ಕಂತೂ ಬಹಳಷ್ಟಿದೆ ಅಂತ ಹೇಳ್ತಾರೆ. ಕರ್ಮಣ ಸರ್ವಿಸ್ ಬಿ ಬಹುತೋಂಕೋ ಸುಖ ದೇತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ನಮಗೆ ವಾಚಾ ಸೇವೆ ಮಾಡೋಕ್ ಬರೋದಿಲ್ಲ ಅಂತ ಹೇಳಿದಾಗ ಕರ್ಮಣ ಸೇವೆಯಲ್ಲಿ ಸಹಯೋಗ ಕೊಡ್ತೀವಿ, ಕರ್ಮಣ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿದಾಗ ಅನೇಕರಿಗೆ ಸುಖದ ಅನುಭವವನ್ನ ಮಾಡಿಸುತ್ತೆ. ಸಬ್ಕಿ ಆಶೀರ್ವಾದ ಮಿಲ್ತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರ ಆಶೀರ್ವಾದ ಅನ್ನೋದು ಸಿಕ್ಕತ್ತೆ ಮಕ್ಕಳೇ. ಜೋ ನಾ ವಾಚಾ ನಾ ಕರ್ಮಣ ಸರ್ವಿಸ್ ಕರ್ತೆ ಉನ್ಕಾ ಕ್ಯಾ ಪದ್ ಹೋಂಗಾ. ಯಾರು ವಾಚಾ ಸೇವೆಯನ್ನು ಮಾಡೋದಿಲ್ಲ, ಕರ್ಮಣ ಸೇವೆಯನ್ನು ಮಾಡೋದಿಲ್ಲ ಅಂತ ಹೇಳಿದಾಗ ಅವರಿಗೆ ಎಂತಹ ಪದವಿ ಎನ್ನುವುದು ಸಿಗ್ಬೋದು ಯೋಚನೆ ಮಾಡಿ. ವೇಸ್ಟ್ ಆಫ್ ಟೈಮ್ ಅವ್ರ ವೇಸ್ಟ್ ಆಫ್ ಎನರ್ಜಿ ಕರ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ವೇಸ್ಟ್ ಆಫ್ ಟೈಮ್ ಮತ್ತೆ ವೇಸ್ಟ್ ಆಫ್ ಎನರ್ಜಿ, ಸಮಯವನ್ನ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ವ್ಯರ್ಥ ಕರ್ಮ ವ್ಯರ್ಥ ಕತೆಗಳನ್ನ ಹೇಳ್ತಾ ಟೈಮ್ ವೇಸ್ಟ್ ಮಾಡ್ತಾರೆ. ಜೈಸೆ ಭಕ್ತಿ ಮಾರ್ಗ ಮೇ ತುಮಾರಾ ವೇಸ್ಟ್ ಆಫ್ ಟೈಮ್ ಅವ್ರ ವೇಸ್ಟ್ ಆಫ್ ಎನರ್ಜಿ ಹುವಾನ. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಭಕ್ತಿ ಮಾರ್ಗದಲ್ಲಿ ಮಕ್ಕಳೇ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಅವ್ರ ಮಾತು ಇವ್ರ ಮಾತು ಅವ್ರ ಕತೆ ಇವ್ರ ಕತೆಯನ್ನ ಮಾತನಾಡ್ತಾ ಏನಾಗ್ತಾ ಬಂತು, ಸಮಯ ಅನ್ನೋದು ವ್ಯರ್ಥವಾಗ್ತಾ ಬಂತು ಅಂತ ಹೇಳ್ತಿದ್ದಾರೆ ಬಾಬಾ. ಈಶ್ವರಿಯ ಸರ್ವಿಸ್ ಆಧಾ ಘಂಟಾ ಬಿ ನಹಿ ಕರ್ತೆ ಏಸೆ ಬಿ ಬಹುತ್ ಹೇ. ಈಶ್ವರಿಯ ಸೇವೆಯನ್ನ ಅರ್ಧ ಗಂಟೆನೂ ಕೂಡ ಮಾಡೋದಿಲ್ಲ ಅಂತಹ ಮಕ್ಕಳು ಬಹಳಷ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಪದ್ ಪಾನ ನಹಿ ಹೇ ತೋ ಚಾಲ್ ಹಿ ಐಸೆ ಚಲ್ತೆ ರಹತೆ ಹೇ. ಪದವಿಯನ್ನ ಪಡೆಯೋದಿಲ್ಲ, ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳಿದಾಗ ಈ ರೀತಿ ಅವರ ಚಲನೆನೂ ಕೂಡ ಇರುತ್ತೆ. ಬಹುತ್ ಚಲ್ತೆ ಚಲ್ತೆ ಫಿರ್ ಗಿರ್ ಬಿ ಪಡ್ತೆ ಹೇ. ಅನೇಕರು ನಡೀತಾ ನಡೀತಾ ಬಾಬಾ ಹೇಳ್ತಾರೆ ಬಿದ್ದು ಹೋಗ್ಬಿಡ್ತಾರೆ. ಲಿಖ್ತೆ ಹೇ ಬಾಬಾ ಹಮ್ ಗಟ್ಟರ್ ಮೇ ಗಿರ್ ಪಡೆ ಚೋಟ್ ಲಗ್ ಗೈ. ಅನೇಕ ಮಕ್ಕಳು ಬಾಬಾ ಅವರಿಗೆ ಬರೀತಾರಂತೆ, ಬಾಬಾ ಪೆಟ್ ತಿನ್ಬಿಟ್ಟೆ, ಕೆಸರಿನಲ್ಲಿ ಬಿದ್ದು ಹೋಗ್ಬಿಟ್ಟೆ, ಪೆಟ್ ಬಿದ್ಬಿಡ್ತು, ಉನ್ಕೋ ಶರಮ್ ಆನಾ ಚಾಹಿಯೇ. ಬಾಬಾ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿದಾಗ ವಿಕಾರಕ್ಕೆ ವಶೀಭೂತರಾದ್ವಿ ಅಂತ ಹೇಳೋದಿಲ್ಲ, ಬಿದ್ದೋಗ್ಬಿಟ್ವಿ ಬಾಬಾ ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವಾ ಮಕ್ಕಳೇ. ಕೋಯಿ ಮಲ್ಲ ಯುದ್ಧ ಮೇ ಆರ್ ಜಾತೆ ಹೇ ತೋ ಉನ್ಕಾ ಮುಂ ಕಾಲಾ ಹೋ ಜಾತಾ ಹೇ. ಮಲ್ಲ ಯುದ್ಧ ನಡೀತಾ ಇರುತ್ತೆ, ಆ ಕಡೆನೂ ಕೂಡ ಶಕ್ತಿಶಾಲಿ ಈ ಕಡೆನೂ ಶಕ್ತಿಶಾಲಿ. ಒಬ್ರು ಸೋತಾಗ ಅವ್ರ ಮುಖವನ್ನ ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ತಲೆ ತಗ್ಗಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಪಿಚಾಡಿ ಮೇ ಜಬ್ ಟ್ರಾನ್ಸ್ಫರ್ ಹೋನೆ ಕಾ ಸಮಯ ಆಯೇಗಾ ತೋ ತುಮ್ ಸಬ್ಕೋ ಸಾಕ್ಷಾತ್ಕಾರ ಹೋಂಗಾ. ಅಂತಿಮದಲ್ಲಿ ಯಾವಾಗ ಟ್ರಾನ್ಸ್ಫರ್ ಆಗುವಂಥ ಸಮಯ ಬರುತ್ತೆ ಆಗ ಎಲ್ಲ ಸಾಕ್ಷಾತ್ಕಾರ ಆಗತ್ತೆ, ನಾವು ಏನು ಪದವಿಯನ್ನ ಪಡ್ಕೊಳ್ತೀವಿ. ಫಿರ್ ಪಚ್ತಾನೆ ಸೆ ಕ್ಯಾ ಹೋಂಗಾ. ಪಶ್ಚಾತ್ತಾಪವನ್ನ ಪಡ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ ಮಕ್ಕಳೇ.
ಸಮझेंगे ಕಲ್ಪ ಕಲ್ಪ ಯ ಗತಿ ಹೋಂಗಿ. ತಿಳ್ಕೊಳ್ತೀವಿ ಕಲ್ಪ ಕಲ್ಪನೂ ಕೂಡ ಇದೇ ರೀತಿ ಆಗತ್ತೆ. कहते हैं शल तुमको ईश्वर मत दे, परंतु यह तो ईश्वर की मत पर भी नहीं चलते, जैसे कि प्रण लिया किया है कि हम कभी श्रीमत पर नहीं चलेंगे. ಈಶ್ವರ ಮತವನ್ನ ಕೊಡ್ತಿರ್ತಾರೆ, ಆದರೆ ಈಶ್ವರನ ಮತದಂತೆ ನಡೆಯೋದಿಲ್ಲ ಅಂತ ಹೇಳಿದಾಗ ಪ್ರತಿಜ್ಞೆ ಮಾಡಿರ್ಬೋದೇನೋ ನಾವು ಖಂಡಿತ ಶ್ರೀಮತದ ಅನುಸಾರ ನಡೆಯೋದಿಲ್ಲ ಅಂತ. ಪಡ್ತೇ ಹಿ ನೈ ಹೇ, ಎಷ್ಟು ತಿಳಿಸಿದ್ರು ಬಾಬೋರು ಅವರು ಓದಿನ ಕಡೆ ಬಾಬಾ ಹೇಳ್ತಾರೆ ಗಮನವನ್ನೇ ಕೊಡೋದಿಲ್ಲ. ನೈ ತೋ ಸಮझाना बहुत ಸಹಜ ಹೇ. ಬಾಬಾ ತಿಳಿಸಿಕೊಡುವಂಥ ಜ್ಞಾನ ಅನ್ಯರಿಗೆ ತಿಳಿಸೋದು ಬಹಳ ಸಹಜ ಅಂತ ಹೇಳ್ತಿದ್ದಾರೆ. छोटे बच्चे भी चित्र लेकर बैठ समझाए, ये प्रजापिता ब्रह्मा है, जरूर बीके को ज्ञान देते होंगे. ಬಾಬಾ ಹೇಳ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಕೂಡ ಚಿತ್ರವನ್ನ ತಿಳಿಸಿ ಎಕ್ಸ್ಪ್ಲೈನ್ ಮಾಡಿದ್ರೆ ಬಹಳ ಪ್ರಭಾವಿತರಾಗ್ತಾರೆ. ಏನಪ್ಪ ಇಷ್ಟು ಚಿಕ್ಕ ಮಕ್ಕಳು, ಇವರಲ್ಲಿ ಎಷ್ಟು ಮಹಾನ್ ಗುಣವಿದೆ, ಜ್ಞಾನವನ್ನ ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಇವ್ರು ತಿಳ್ಕೊಂಡಿದ್ದಾರೆ ನಾವು ತಿಳ್ಕೊಳ್ಬೇಕು ಅಂತ ಅನೇಕರಿಗೆ ಪ್ರಭಾವ ಆಗತ್ತೆ. ಇವರು ಪ್ರಜಾಪಿತ ಬ್ರಹ್ಮ, ಇವರು ಆತ್ಮ ಪರಮಾತ್ಮ ಅಂತ ಹೇಳ್ತಾ ಹೋದ್ರೆ ಪಿತನ್ ಬಗ್ಗೆ ಅನೇಕರಿಗೆ ಆಶ್ಚರ್ಯ ಆಗತ್ತೆ. ಯ ವರ್ಷ ಮಿಲ್ತಾ ಹೇ 21 ಜನ್ಮೋಂ ಕೆ ಲಿಯೇ, ತಂದೆಯಿಂದ 21 ಜನ್ಮದ ಆಸ್ತಿ ಎನ್ನೋದು ಸಿಕ್ಕತ್ತೆ. ಬಚ್ಚೆ ಇತ್ನಾ ಬಿ ಸಮझाए ತೋ ಬಿ ಕುರ್ಬಾನ್ ಜಾಯೆ. ಮಕ್ಕಳು ಇಷ್ಟನ್ನ ತಿಳಿಸ್ಕೊಟ್ರೂ ಕೂಡ ಯಾರಾದರೂ ಬಾಬಾ ಹೇಳ್ತಾರೆ ಬಲಿಹಾರಿ ಆಗ್ತಾರೆ. ನೀಚೆ ಲಿಖಾ ಹುವಾ ಹೇ ಯೆ ತುಮಾರಾ ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ಹೇ. ಕೆಳಗಡೆ ಬರೀಲಾಗತ್ತೆ ಇದು ನಮ್ಮ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದ್ದೆ. ಯೆ ಜಗತ್ ಪಿತಾ ಜಗತ್ ಅಂಬಾ ಹೇ, ಯಹಿ ಜಗದಂಬಾ ಫಿರ್ ಲಕ್ಷ್ಮೀ ಬಂತಿ ಹೇ. ಇವರೇ ಜಗತ್ ಪಿತಾ ಜಗದಂಬೆ ಆಗಿದರೆ ನಂತರ ಇವರೇ ಬಾಬಾ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಆಗ್ತಾರೆ. ಅಭಿ ಪರಮಾತ್ಮ ಆಕರ್ 21 ಜನ್ಮೋಂ ಕಾ ರಾಜ್ಯ ಭಾಗ್ಯ ದೇತೆ ಹೇ. ಈಗ ಪರಂಪಿತ ಪರಮಾತ್ಮ ಬಂದು ಏನ್ ಮಾಡ್ತಾರೆ ಹೇಳಿ, 21 ಜನ್ಮದ ರಾಜ್ಯ ಭಾಗ್ಯವನ್ನ ನಾವು ಮಕ್ಕಳಿಗೆ ಕೊಡ್ತಾರೆ. ಇದು ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಜ್ಞಾನ ಮಾರ್ಗವಾಗಿದೆ. ಫಿರ್ ಭಕ್ತಿ ಮಾರ್ಗ ಮೇ ದೀಪ್ ಮಾಲಾ ಪರ್ ಲಕ್ಷ್ಮಿ ಸೆ ಬೀಕ್ ಮಾಂಗ್ತೆ ಹೇ. ನಂತರ ಭಕ್ತಿ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ ದೀಪಾವಳಿಯಲ್ಲಿ ಲಕ್ಷ್ಮಿಯನ್ನ ಆಹ್ವಾನ ಮಾಡ್ತಾರೆ, ಲಕ್ಷ್ಮಿ ಹತ್ರ ಹೋಗಿ ಬೇಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬೋರು. बाबा कहते हैं तुम बच्चे कहाँ भी जाओ जाकर समझाओ, हम यह पढ़े हैं हमारा फर्ज है घर घर में पैगाम देना. ನೋಡಿ ಬಾಬಾ ಮನೆ ಮನೆಗೂ ಕೂಡ ಮಕ್ಕಳೇ ಸಂದೇಶವನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಬಲೆ ನೀವು ಎಲ್ಲೇ ಹೋಗಿ ಮಕ್ಕಳೇ, ದೂರ ದೂರದವರೆಗೂ ಹೋಗ್ತೀರಾ ಕಾರ್ಯದ ಆಧಾರದ ಮೇಲೆ, ಬಾಬಾ ಮನ ಮಾಡೋದಿಲ್ಲ. ಆದರೆ ನಾವು ಪರಮಾತ್ಮ ನಮಗಿಂತ ವಿದ್ಯೆಯನ್ನ ಓದಿಸ್ತಾ ಇದ್ದಾರೆ, ನಾವು ಓದ್ತಾ ಇದ್ದೀವಿ ಅನ್ನೋ ಮಾತನ್ನ ಅನೇಕರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಬಾಬೋರು. त्रिमूर्ति क्या है आओ तो हम आपको समझाए. बाबा ने इनको बैठ 84 जन्मों का राज समझाया हुआ है. ತ್ರಿಮೂರ್ತಿಯ ಚಿತ್ರವಿದೆ, ಬನ್ನಿ ನಾವು ನಿಮಗೆ ಖಂಡಿತ ತಿಳಿಸ್ಕೊಡ್ತೀವಿ. ಬಾಬಾ ನಮಗೆ 84 ಜನ್ಮದ ರಹಸ್ಯವನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಜೈಸೆ ಬ್ರಹ್ಮ ಕಾ ದಿನ್ ಔರ್ ರಾತ್ ವೈಸೆ ವಿಷ್ಣು ಕಾ ಭಿ ದಿನ್ ಔರ್ ರಾತ್. ಹೇಗೆ ಬ್ರಹ್ಮನ ದಿನ ಮತ್ತು ರಾತ್ರಿ ಇದೆ, ಅದೇ ರೀತಿ ವಿಷ್ಣುವುದು ಕೂಡ ದಿನ ಮತ್ತು ರಾತ್ರಿ ಬಹಳ ಸಹಜವಾಗಿದೆ ತಿಳಿಸ್ಕೊಡೋದಕ್ಕೆ. ಕೋಯಿ ಕಾ ಭಿ ಕಲ್ಯಾಣ ಕರ್ನಾ ಹೇ, ಯಹಿ ದಂಧಾ ತುಮಕೋ ಕರ್ನಾ ಹೇ. ಯಾರ್ದೋ ಒಂದು ಕಲ್ಯಾಣವನ್ನ ಮಾಡಬೇಕು, ಈ ವ್ಯವಹಾರವನ್ನ
ನಾವು ಮಕ್ಕಳು ಮಾಡಬೇಕು. ಸಬ್ಕೋ ರಾಸ್ತಾ ಬತಾನೆ ಕಾ ಬಸ್ ದೋ ರೋಟಿ ಮಿಲೆ ವೋ ಬಿ ಬಹುತ್ ಹೇ. ಏನಾದರೂ ಯುಕ್ತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಯಾವುದರಿಂದ? ಬಾಬಾ ಹೇಳ್ತಾರೆ, ಅನೇಕರಿಗೆ ಈ ಒಂದು ಜ್ಞಾನ ಅನ್ನೋದು ಅರ್ಥ ಆಗಬೇಕು. ಯಾರಿಗಾದರೂ ದಾರಿಯನ್ನ ಬಾಬಾ ಹೇಳ್ತಾರೆ ತೋರಿಸ್ಬೇಕು. ಮಕ್ಕಳೇ, 2 ರೊಟ್ಟಿ ಸಿಕ್ಕಿದ್ರೆ ಸಾಕು ಅಷ್ಟೇ. ಮನುಷ್ಯ ಕಾ ಪೇಟ್ ಜಾಸ್ತಿ ನಹಿ ಖಾತಾ. ಮನುಷ್ಯರ ಹೊಟ್ಟೆ 2 ರೊಟ್ಟಿ ಕೊಟ್ರೆ ತಣ್ಣಗಾಗತ್ತೆ, ಜಾಸ್ತಿ ಕೇಳೋದಿಲ್ಲ ಅಂತಿದ್ದಾರೆ ಬಾಬಾ. ಅಗರ್ ಸೆನ್ಸಿಬಲ್ ಹೇ ತೋ ಥೋಡೆ ರೂಪಾಯಿ ಮೇ ಬಿ ಕಾಮ್ ಚಲಾ ಸಕ್ತಾ ಹೇ. ಯಾರಾದರೂ ಬುದ್ಧಿವಂತ ಮಕ್ಕಳಿದ್ದಾಗ ಸ್ವಲ್ಪ ಹಣದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಯೇ ತೋ ಕೈ ಐಸೆ ಹೇ ಜೋ ಥೋಡಾ ಹಿ ಟೀಕ್ ನಾ ಮಿಲೆ ತೋ ಭಾಗ್ ಜಾಯೆ. ಇಂಥ ಮಕ್ಕಳು ಕೂಡ ಇದ್ದಾರೆ. ಎಲ್ಲ ಕಂಫರ್ಟ್ ಝೋನ್ ಚೆನ್ನಾಗಿತ್ತು ಅಂದರೆ ಆಹಾ ಬಾಬಾ, ಓಹೋ ಬಾಬಾ ಅಂತಾರೆ. ಸ್ವಲ್ಪ ಏನಾದರೂ ಬೆಕ್ಕಿನ ಮರಿಗೆ ಬೆಂಕಿ ಹಚ್ಕೊಂತು ಅಂತ ಹೇಳಿದ್ರೆ ಏನಾಗ್ತಾರೆ? ಓಡೋಗ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ರಾಜ ಈ ಕೋಬಿ ಟೋಕರ್ ಮಾರ್ ದೇ ಬೀಚ್ ಮೇ ಬೆಗ್ಗರಿ ಪಾಡ್ ಚಲಾ ಯಹ ಬಿ ಪರೀಕ್ಷಾ ಹುಯಿ ಥಿ. ಬಾಬಾ ಹೇಳ್ತಾ ಇದ್ದಾರೆ, ರಾಜ ಈ ಸ್ಥಾಪನೆ ಆಗ್ತಾ ಇದೆ ಮಕ್ಕಳೇ. ಸ್ವಲ್ಪ ಬೆಗ್ಗರಿ ಪಾರ್ಟ್ ಸಾಕಾರದಲ್ಲಿ ಯಾವಾಗ ಪ್ರಾರಂಭ ಆಯಿತೋ ಅನೇಕರು ಯಾವಾಗ ರಕ್ತದಲ್ಲಿ ಬರ್ಕೊಟ್ಟಿರುವಂಥವರು ಕೂಡ ರಾಜಾಯಿಯನ್ನ ಎಸೆದ್ಬಿಟ್ಟು ಹೊಟ್ಟೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ಬಾಬಾ. ಮಧ್ಯದಲ್ಲಿ ಬೆಗ್ಗರಿ ಪಾರ್ಟ್ ನಡೀತು ಮಕ್ಕಳೇ. ಇದರಲ್ಲೂ ಕೂಡ ಪರೀಕ್ಷೆಗಳು ನಡೀತು. ಅನೇಕರು ಹೊರಟೋದ್ರು. ये सब शिव बाबा का क्या रास्ता वो भी ಗೂಡ್ ಜಾನೆ ಗೂಡ್ ಕಿ ಗೋತ್ರಿ ಜಾನೆ. ಬಾಬಾ ಹೇಳ್ತಾ ಇದ್ದಾರೆ, ಪರೀಕ್ಷೆಗಳೇನು, ಬೆಗ್ಗರಿ ಪಾರ್ಟ್ ಬಂತು, ಶಿವಬಾಬವ್ರಿಗೆ ಗೊತ್ತು, ಬೆಲ್ಲಕ್ಕೆ ಗೊತ್ತು, ಬೆಲ್ಲಕ್ಕೆ ಚೀಲಕ್ಕೆ ಗೊತ್ತು ಅದರ ಟೇಸ್ಟ್ ಏನಿದೆ ಅಂತ. कितने डर कर बाहर गए नहीं तो 2 रोटी खाने पर खर्चा बहुत कम लगता है. ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟು ಎದುರುಕೊಂಡು ಹೊಡೋಗ್ಬಿಟ್ರು ಮಕ್ಕಳೇ. ಇಲ್ಲ ಅಂದರೆ 2 ರೊಟ್ಟಿ ತಿನ್ನೋದಕ್ಕೆ ಸಿಕ್ಕಿದ್ರೆ ಖರ್ಚನ್ನೋದು ಭಾಳ ಕಡಿಮೆ ಆಗತ್ತೆ. 2 ರೋಟಿ ಖಾನಾ ಪ್ರಭುಕ್ಕೆ ಗುಣಗಾನ ಅರ್ಥಾತ್ ಬಾಪ್ ಅವ್ರ ವರ್ಷಾಕೋ ಯಾದ್ ಕರ್ನಾ. 2 ರೊಟ್ಟಿ ತಿನ್ನೋದು ಪ್ರಭುವಿನ ಗುಣಗಾನವನ್ನ ಮಾಡೋದು. ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಕೊಡುವಂತಹ ಆಸ್ತಿಯನ್ನ ನಾವು ಮಕ್ಕಳೇನು ಮಾಡಬೇಕು? ನೆನಪನ್ನ ಮಾಡಬೇಕು ಅಂತ ಬಾಬೂರು ತಿಳಿಸ್ತಿದ್ದಾರೆ. बाप को बहुत प्यार से याद करना है. बाप कहते हैं, मैं सेकंड में तुमको जीवन मुक्ति का राज समझाता हूँ. ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪನ್ನ ಮಾಡಬೇಕು. ತಂದೆ ಹೇಳ್ತಾರೆ, ನಾನು ಸೆಕೆಂಡಿನಲ್ಲಿ ಮಕ್ಕಳೇ ಜೀವನ್ ಮುಕ್ತಿಯ ರಹಸ್ಯವನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. कलयुग में है जीवन बंद, जरूर मुक्ति जीवन मुक्ति दूसरे जन्म में मिले होंगी. ಕಲಿಯುಗದಲ್ಲಿ ಜೀವನ ಬಂಧನ ಅವಶ್ಯಕವಾಗಿ ಮುಕ್ತಿ ಮತ್ತೆ ಜೀವನ್ ಮುಕ್ತಿ ಎನ್ನೋದು ಇನ್ನೊಂದು ಜನ್ಮದಲ್ಲಿ ಬಾಬಾ ಹೇಳ್ತಾರೆ ಸಿಕ್ಕತ್ತೆ. ಬಾಪ್ನೆ ಸಂಗಮ್ ಪರ್ ಹಿ ಜ್ಞಾನ್ ದಿಯಾ ಹೇ. ತಂದೆ ಬಂದು ಸಂಗಮ ಯುಗದಲ್ಲೇ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಹೇ ಬಿ ಬರೋಬರ್ ಸೆಕೆಂಡ್ ಕಿ ಬಾತ್. ಅವಶ್ಯಕವಾಗಿ ಇದು ಸೆಕೆಂಡಿನ ಮಾತು ಅಂತ ಹೇಳ್ತಾರೆ. ಅಚ್ಚಿ ತರಹ ಕೋಯಿ ಸಿರ್ಫ್ ಸಮझाए. ಚೆನ್ನಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಚಿತ್ರ ಬಹುತ್ ಫೈನ್ ಬನೆ ಹುಯೇ ಹೇ, ತ್ರಿಮೂರ್ತಿ ತೋ ಕಾಮನ್ ಹೇ, ಸಿರ್ಫ್ ಅರ್ಥ ನಹಿ ಸಮಜ್ತೆ. ಚೆನ್ನಾಗಿ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಬಾಬಾ. ಚಿತ್ರನೂ ಕೂಡ ಫೈನ್ ಆಗಿ ಮಾಡಲ್ಪಟ್ಟಿದೆ, ತ್ರಿಮೂರ್ತಿ ಅಂತೂ ಕಾಮನ್ ಆಗಿದೆ, ಆದರೆ ಯಥಾರ್ಥವಾದಂಥ ಅರ್ಥವನ್ನ ತಿಳ್ಕೊಂಡಿಲ್ಲ. यह भी समझते हैं ब्रह्मा द्वारा स्थापना, विष्णु द्वारा पालना, शंकर द्वारा विनाश.
ಇದನ್ನು ತಿಳ್ಕೊಳ್ಬೇಕು. ಬ್ರಹ್ಮನ ಮುಖಾಂತರ ಸ್ಥಾಪನೆ, ವಿಷ್ಣುವಿನ ಮುಖಾಂತರ ಪಾಲನೆ, ಶಂಕರನ ಮುಖಾಂತರ ವಿನಾಶ. ಪರಂತು ಕಬ್ ಆಕರ್ ಯ ಕಾರ್ಯ ಕರ್ತೆ ಹೇ ಯಹ ನಹಿ ಜಾನ್ತೆ. ಬಂದ್ ಯಾವಾಗ ಕಾರ್ಯವನ್ನ ಮಾಡ್ತಾರೆ ಇದನ್ನ ತಿಳ್ಕೊಂಡಿಲ್ಲ. ಬ್ರಹ್ಮಕ್ಕೆ ಬಚ್ಚೆ ಜರೂರ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೋಂಗೆ. ಬ್ರಹ್ಮನ ಮಕ್ಕಳು ಅಂತ ಹೇಳಿದಾಗ ಅವಶ್ಯಕವಾಗಿ ಬ್ರಹ್ಮ ಕುಮಾರ ಕುಮಾರಿಯರಾಗಿರ್ತಾರೆ. ಜಾನ್ತೆ ಹೇ ಬಾಪ್ ಸೆ ಹಮ್ಕೋ ವರ್ಷ ಮಿಲ್ತಾ ಹೇ. ನಾವು ತಿಳ್ಕೊಂಡಿದ್ದೀವಿ ತಂದೆಯಿಂದ ಅವಶ್ಯಕವಾಗಿ ಆಸ್ತಿ ಎನ್ನೋದು ಸಿಕ್ಕತ್ತೆ. ಪರಂತು ಫಿರ್ ಭಿ ಸರ್ವಿಸ್ ನಹಿ ಕರ್ ಸಕ್ತೆ ತೋ ಸಮಜ್ತೆ ಹೇ ಇನ್ ಪರ್ ಗ್ರಹಣ್ ಹೇ. ಸರ್ವೀಸನ್ನ ಮಾಡೋದಿಲ್ಲ ಅಂದರೆ ತಿಳ್ಕೊಳ್ತಾರೆ ಇವ್ರ ಮೇಲೆ ಏನೋ ಒಂದು ಗ್ರಹಣ ಇದೆ ಅಂತ. ಶ್ರೀಮತ್ ಪರ್ ಚಲ್ನೆ ಕಿಲಿಯೇನ ಕರ್ ದೇತೆ ಹೇ. ಶ್ರೀಮತದಂತೆ ನಡೆಯುವುದಕ್ಕೆ ನಾ ಅಂತ ಹೇಳ್ಬಿಡ್ತಾರೆ. ಜೈಸೆ ಯಾ ಕೋಯಿ ಪಡ್ನೆ ನಹಿ ಆಯೆ ಹೇ ಐಸೆ ತೋ ಪಿಚಾಡಿ ಮೇ ಏಕ್ದಮ್ ಚಲೆ ಜಾಯಂಗೆ. ಇಲ್ಲಿ ಬನ್ನಿ ಅಂತ ಕರೆದ್ರೆ ಬರೋದಿಲ್ಲ, ಕೊನೆಯಲ್ಲಿ ಅವರೇ ವಾಪಸ್ ಹೊರ್ಟೋಗ್ಬಿಡ್ತಾರೆ ಅಂತ ಬಾಬೂರ್ ಹೇಳ್ತಾ ಇದ್ದಾರೆ. ಬಾಬಾ ತೋ ಬಹುತ್ ಯುಕ್ತಿಯಾ ಬತಾತೆ ಹೇ. ಬಾಬಾ ಸೆ ಪೂछते ಹೇ ಬಾಬಾ मैं शादी पर जाऊँ, फलानी जगह जाऊँ. अरे तुमको जहाँ तहाँ ये सर्विस ही जाकर करनी है. ಬಾಬಾ ಅಂತೂ ಮಕ್ಕಳಿಗೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸ್ತಾ ಹೋಗ್ತಾರೆ. ಕೆಲವೊಂದು ಮಕ್ಕಳು ಕೇಳ್ತಾರೆ, ಬಾಬಾ ಮದುವೆ ಮನೆಗೆ ಹೋಗಬೇಕು, ಹೋಗ್ಲಾ, ಇಂಥ ಕಡೆಗೆ ಹೋಗಬೇಕು, ಹೋಗ್ಲಾ ಅಂತ ಹೇಳಿದ್ರೆ, ಮಕ್ಕಳೇ ನೀವು ಎಲ್ಲೇ ಹೋಗಿ ಬಾಬಾ ಮನ ಮಾಡೋದಿಲ್ಲ. ಆದರೆ ಏನು ಮಾಡಬೇಕು ಅಂತಿದ್ದಾರೆ ಬಾಬಾ? ಹೋಗಿ ಬಾಬೂರ ಸಂದೇಶವನ್ನ ಕೊಡಬೇಕು, ತಂದೆಯ ಪರಿಚಯವನ್ನ ತಿಳಿಸ್ಕೊಡ್ಬೇಕು. ತ್ರಿಮೂರ್ತಿ ಕಾ ಚಿತ್ರ ಲೇಕರ್ ಇಸ್ ಪರ್ ಹಿ ಸಮझाओ. त्रिमूर्ति मार्ग भी है कोई भी अर्थ को नहीं जानते. ತ್ರಿಮೂರ್ತಿಯ ಚಿತ್ರವನ್ನ ತಗೊಂಡೋಗಿ ತಿಳಿಸಿ, ತ್ರಿಮೂರ್ತಿ ಮಾರ್ಗ ಇದೆ, ಯಾರಿಗೆ ಬೇಕಾದರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಅರ್ಥವನ್ನ ತಿಳಿಸ್ಬೋದು. या कई बच्चे हैं जो सेंटर पर आते रहते हैं, बाहर से कहते हैं हम पवित्र रहते हैं, परंतु अंदर गंदा करते रहते हैं. ಅನೇಕ ಮಕ್ಕಳು ಬಾಬಾ ಹೇಳ್ತಾ ಇದ್ದಾರೆ ಸೆಂಟರ್ನಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹೊರಗಿನಿಂದ ಹೇಳ್ತಾರೆ ನಾವು ಪವಿತ್ರರಾಗಿದ್ದೀವಿ ಅಂತ, ಆದರೆ ಒಳಗಡೆ ಅಂತೂ ಕೊಳಕಾಗ್ತಾನೆ ಇರ್ತಾರೆ ಅಂತಾರೆ ಬಾಬಾ. ಶು ಬಾಬಾ कहते हैं मैं अंतर्यामी हूँ, बहुत विकार में गिरते रहते हैं. ಶುಭಾಬಾ ಹೇಳ್ತಾರೆ ನಾನಂತೂ ಅಂತರ್ಯಾಮಿ ಆಗಿದ್ದೀನಿ ಅಂತ. ಅನೇಕರು ಬಾಬಾ ಹೇಳೋದು ವಿಕಾರದಲ್ಲಿ ಬೀಳ್ತಾ ಹೋಗ್ತಾರೆ. ಕುಚ್ ಬತ್ಲಾತೆ ನಹಿ, ಉನ್ಕೋ ಯ ಪತಾ ಹಿ ನಹಿ ಪಡ್ತಾ ಕಿ ಕಿತ್ನಿ ಸಜಾ ಮಿಲೇಗಿ. ಅವ್ರಿಗೆ ಅರ್ಥನೇ ಆಗೋದಿಲ್ಲ, ವಿಕಾರದಲ್ಲಿ ಮತ್ತೆ ಮತ್ತೆ ಹೋಗ್ತೀವಿ, ಕೆಳಗಡೆ ಬಿದ್ದು ಹೋಗ್ತೀವಿ ಅಂತ, ಶಿಕ್ಷೆಯನ್ನ ಪಡ್ಕೊಳ್ಬೇಕಾಗತ್ತೆ ಅಂತ. ಬಾಬಾ कहते हैं उन्हों को बहुत सजा मिलेगी. ಬಾಬಾ ಅಂತೂ ಹೇಳ್ತಾರೆ ಅಂತ ಮಕ್ಕಳಿಗೆ ಜಾಸ್ತಿ ಶಿಕ್ಷೆ ಸಿಕ್ಕತ್ತೆ ಅಂತ ಹೇಳ್ತಾರೆ ಬಾಬೋರು. बहुत विकार में जाते रहते हैं, सेंटर पर भी आते रहते हैं. ಶಾಸ್ತ್ರೋं में भी ಇಂದ್ರ ಸಭಾ ಕಿ ಬಾತ್ ಹೇ. ಅನೇಕರು ವಿಕಾರದಲ್ಲಿ ಹೋಗ್ತಾ ಇರ್ತಾರೆ, ಸೆಂಟರ್ನಲ್ಲಿ ಬರ್ತಾ ಹೋಗ್ತಾರೆ. ಶಾಸ್ತ್ರದಲ್ಲಿ ಇಂದ್ರ ಸಭೆಯ ಮಾತಿದೆ. ಯ ಏಕ ಕಿ ಬಾತ್ ನಹಿ, ಬಹುತ್ ಐಸೆ ಹೋತೆ ಹೇ. ನಾನು ಒಬ್ಬಿಬ್ಬರ ಮಾತನ್ನ ಹೇಳ್ತಿಲ್ಲ ಮಕ್ಕಳೇ, ಅನೇಕರು ತನ್ನನ್ನು ತಾನು ಬೀಕೆ ಅಂತ ಹೇಳ್ತಾರೆ, ವಿಕಾರದಲ್ಲಿ ಹೋಗ್ತಿರ್ತಾರೆ, ಮತ್ತೆ ಸೆಂಟರಿಗೂ ಕೂಡ ಬರ್ತಾ ಇರ್ತಾರೆ.
फिर जाकर दुश्मन बनते हैं, अबलाओं पर विघ्न डालते रहते हैं, बातें सब यहाँ की है. ಅನೇಕರು ಈ ರೀತಿ ಇದೆ, ಹೋಗಿ ಶತ್ರುಗಳಾಗ್ತಾರೆ, ಅಬಲೆಯರ ಮೇಲೆ ವಿಘ್ನಗಳನ್ನ ಆಗ್ತಾ ಹೋಗ್ತಾರೆ. ಮಾತಂತೂ ಇಲ್ಲಿನದ್ದಾಗಿದೆ. तुम बहुत सर्विस कर सकते हो, ये जाड़ का फर्स्ट क्लास चित्र है, बोलो ಸಿರ್ಫ್ ನಾಲೆಜ್ ಸುನೋ. ಬಾಬಾ ಹೇಳೋದು ಸರ್ವೀಸ್ ಅಂತೂ ನಡೀತಾ ಹೋಗುತ್ತೆ. ಈ ವೃಕ್ಷ ಫಸ್ಟ್ ಕ್ಲಾಸ್ ಆದಂಥ ಚಿತ್ರವಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಕೇವಲ ಜ್ಞಾನವನ್ನ ಕೇಳಿ. ಹಮ್ ಆಪ್ಕೋ ಯಹ ಭಿ ನಹಿ ಕೇತೆ ಹೇ ನಿರ್ವಿಕಾರಿ ಬನೋ. ಬಾಬಾ ಇದನ್ನೇ ಹೇಳೋದಿಲ್ಲ ಮಕ್ಕಳೇ ನಿರ್ವಿಕಾರಿಗಳಾಗಿ ಅಂತ. ಸಿರ್ಫ್ ಯಹ ಆವೋ ತೋ ಹಮ್ ಆಪ್ಕೋ ಅಚ್ಚಿ ಬಾತೆ ಸುನಾಯಂಗೆ. ನೀವಿಲ್ಲಿ ಬನ್ನಿ, ಪರಮಾತ್ಮ ಹೇಳುವಂಥ ಜ್ಞಾನವನ್ನ ಕೇಳಿ, ಪರಮಾತ್ಮ ಯಾವ ಒಳ್ಳೆಯ ಮಾತನ್ನ ತಿಳಿಸ್ತಾರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. तुम शादी की खुशी में वो, हम आपको उनसे भी जास्ती खुशी का पारा चढ़ा सकते हैं. ಬಾಬಾ ಹೇಳ್ತಾ ಇದ್ದಾರೆ, ನೀವಿಲ್ಲಿ ಬನ್ನಿ, ನಾವು ಪರಮಾತ್ಮ ತಿಳಿಸುವಂಥ ಒಳ್ಳೆಯ ಮಾತನ್ನ ತಿಳಿಸ್ತೀವಿ. ನೀವು ಮದುವೆ ಆಗಿ ಖುಷಿಯಲ್ಲಿರ್ಬೋದು, ನಾವು ನಿಮಗೆ ಅದಕ್ಕಿಂತ ಜಾಸ್ತಿಯ ಖುಷಿಯ ನಶೆಯನ್ನ ಏರಿಸ್ತೀವಿ. ಬಾತ್ ಕರ್ನೆ ಕಿ ತಾಕತ್ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ, ಮಾತನ್ನಾಡೋದಕ್ಕೆ ಫಸ್ಟು ನಮ್ಮೊಳಗಡೆ ಶಕ್ತಿ ಇರಬೇಕು. गोले का चित्र भी अच्छा है, कोई किताबों में भी ये ಗೋಲಾ ದಿಖಾಯಾ है. ಗೋಲಾದ ಚಿತ್ರದ ಬಗ್ಗೆ ಬಾಬಾ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಫಸ್ಟ್ ಕ್ಲಾಸ್ ಆದಂಥ ಚಿತ್ರ. ಈ ಚಿತ್ರದ ಮೇಲೆ ಬಾಬಾ ಹೇಳೋದು ತಿಳಿಸ್ಕೊಡಿ ಅಂತ. ಬಾಬಾ ಹೇಳೋದು ಯಾವುದಾದ್ರೂ ಬುಕ್ಕಲ್ಲಿದ್ರೂ ಕೂಡ ಗೋಲಾದ ಚಿತ್ರವನ್ನ ತೋರಿಸಿ ಸಿರ್ಫ್ ಆಯು ಲಂಬಿ ಕರ್ದಿ ಹೇ, ಆಯಸ್ಸನ್ನ ಜಾಸ್ತಿ ಮಾಡಿ ತೋರಿಸ್ತಾರೆ. ದಿಲ್ ಮೇ ಆನಾ ಚಾಹಿಯೆ ಹಮ್ ಅಪ್ನೆ ಮಿತ್ರ ಸಂಬಂಧಿಯೋ ಕಾ ಉದ್ಧಾರ ಕರ್ತೆ ಹೇ. ಮನಸ್ಸಿನಲ್ಲಿ ಈ ಮಾತು ಬರಬೇಕು, ನಾವೀಗ ಮಿತ್ರ ಸಂಬಂಧಿಗಳ ಉದ್ಧಾರ ಮಾಡಬೇಕು. ಏಕ್ ದಿನ್ ಆಯೇಗಾ ಜೋ ತುಮ್ ಚಿತ್ರ ಲೇಕರ್ ಜಾಯೆ, सबको समझाएंगे कि शिव बाबा इस ब्रह्मा द्वारा ವಿಷ್ಣುಪುರಿ ಕಾ ರಾಜ್ಯ ದೇ ರಯೇ ಹೇ. ಒಂದು ದಿನ ಇಂತಹ ದಿನ ಬರುತ್ತೆ, ಚಿತ್ರವನ್ನ ತೋರಿಸಿ ನಾವು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೋದು, ಶಿವಬಾಬಾ ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ರಾಜ್ಯವನ್ನ ಕೊಡ್ತಾ ಇದ್ದಾರೆ. ಶಂಕರ್ ದ್ವಾರ ಪುರಾನಿ ದುನಿಯಾ ಕಾ ವಿನಾಶ್ ಹೋ ರಹಾ ಹೇ. ಶಂಕರನ ಮುಖಾಂತರ ಹಳೆಯ ಪ್ರಪಂಚದ ವಿನಾಶ ಅನ್ನೋದು ಆಗ್ತಾ ಇದೆ. ಬಾಕಿ ದೇವತಾವೋ ಅಸುರೋಂಕಿ ಲಡಾಯಿ ನಹಿ ಲಗಿ. ಬಾಕಿ ದೇವತೆಗಳಿಗೆ ಮತ್ತು ಅಸುರರ ಯುದ್ಧ ಅನ್ನೋದು ಆಗ್ಲಿಲ್ಲ. ಏತೋ ಯವನ್ ಅವ್ರ ಕೌರವೋಂಕಿ ಹೇ. ಇಲ್ಲಿ ಬಾಬಾ ಹೇಳ್ತಾರೆ, ಯಾದವರು ಮತ್ತೆ ಕೌರವರ ಯುದ್ಧ ನಡೀತೋ, ಉನ್ಕಾ ಬಾಂಬ್ ಚೂಟೇಗಾ ಅವ್ರು ಇನ್ಕಿ ಲಡಾಯಿ ಶುರು ಹೋಂಗಿ. ಬಾಬಾ ಹೇಳ್ತಾ ಇದ್ದಾರೆ, ಯವನರು ಏನು ಮಾಡ್ತಾರೆ, ಬಾಂಬ್ಸ್ಗಳ ಮೇಲೆ ಬಾಂಬ್ಸ್ಗಳನ್ನು ಹಾಕ್ತಾ ಹೋಗ್ತಾರೆ. ಬಾಬಾ ಹೇಳೋದು ಇನ್ನೊಂದು ಕಡೆ ಒಡೆದಾಟ ಅನ್ನೋದು ಪ್ರಾರಂಭವಾಗತ್ತೆ. ವಿನಾಶ್ ಕೆ ಬಾದ್ ಫಿರ್ ಸ್ವರ್ಗ ಕಿ ಸ್ಥಾಪನಾ ಕಿತ್ನಾ ಸಹಜ್ ಹೇ. ವಿನಾಶದ ನಂತರ ಸ್ವರ್ಗದ ಸ್ಥಾಪನೆ ಆಗೋದು ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಸಹಜವಾಗಿದೆ ಅಲ್ವಾ ಮಕ್ಕಳೇ. ಬೋಲೋ ಸಿರ್ಫ್ ಬಾಪ್ और वर्षा को ಯಾದ್ ಕರ್ನಾ ಹೇ. ಹೇಳಿ, ತಂದೆ ಮತ್ತು ಆಸ್ತಿಯನ್ನ ಕೇವಲ ನೆನಪನ್ನ ಮಾಡಿ ಮನ್ಮನಾಭೋ ಬಸ್. ಇದರಲ್ಲಿ ಬಾಬಾ ಏನು ಹೇಳ್ತಾರೆ, ಮನ್ಮನಾಭವ ಅಷ್ಟೇ ಮಕ್ಕಳೇ. ಹಮ್ಕೋ ಕುಚ್ ಭಿ ನಹಿ ಚಾಹಿಯೆ, ಹಮ್ ಪೈಸೆ ಕೆ ಭೂಕೆ ನಹಿ ಹೇ. ನಮಗಂತೂ ಏನೂ ಕೂಡ ಬೇಡ, ನಮಗೆ ದುಡ್ಡಿನ ಅವಶ್ಯಕತೆನೂ ಕೂಡ ಇಲ್ಲ. ಪೈಸೆ ತೋ ಅಪ್ನೆ ಪಾಸ್ ರಖೋ. ದುಡ್ಡಿದ್ರೆ ಕುತ್ಕೊಂಡು ತಿನ್ನೋದಕ್ಕಾಗತ್ತಾ? ನಿಮ್ಮ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಯುಕ್ತಿಯುಕ್ತ ಬೋಲ್ನಾ ಚಾಹಿಯೆ. ಆದರೆ ಮಾತನಾಡುವಂಥ ವಿಧಿ ಬರಬೇಕು, ಯುಕ್ತಿಯುಕ್ತವಾಗಿ
ತಿಳಿಸ್ಕೊಡ್ಬೇಕು. ಹಾಗೆ ಚಲ್ಕರ್ ಬಹುತ್ ನಿಕ್ಲೆಂಗೆ, ಮುಂದೆ ಹೋಗ್ತಾ ಹೋಗ್ತಾ ಅನೇಕರು ಬರ್ತಾರೆ. ತೋಡಿ ತುಮಾರಿ ಬಿ ವೃದ್ಧಿ ಓ ಜಾಯೆ, ಸ್ವಲ್ಪ ನಾವು ಮಕ್ಕಳದು ಕೂಡ ವೃದ್ಧಿ ಆಗಬೇಕು. ಕೈ ಹೇ ಜೋ ಬಾಹರ್ ಸೆ ಬಡೆ ಅಚ್ಚೆ ಹೇ ಬಡೆ ಮೀಟೆ ಹೇ, ಕೆಲವರು ಒಳಗೊಂದು ಹೊರ್ಗೊಂದು ಅಂತ ಏನು ಹೇಳ್ತಾರಲ್ವಾ, ನೋಡೋಕೆ ಟಿಪ್ ಟಾಪ್ ಆಗಿರ್ತಾರೆ, ಆದರೆ ಒಳಗಡೆ ಎಲ್ಲ ವಿಷ ತುಂಬಿಕೊಂಡಿರ್ತಾರೆ ಅಂತಿದ್ದಾರೆ ಬಾಬಾ. ಪರಂತು ಅಂದರ್ ಕಿಚಡಾ ಬರಾ ಹೂವಾ ಹೇ, ಆದರೆ ಒಳಗಿನಿಂದ ಕೊಳಕನ್ನೋದನ್ನ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಾಬೋರು. ಯಹ ಅಂದರ್ ಬಹಾರ್ ಬಡಾ ಸಾಫ್ ಚಾಹಿಯೇ, ಹೊರಗೆ ಒಳಗಡೆ ಬಾಬಾ ಹೇಳ್ತಾ ಇದ್ದಾರೆ ಸ್ವಚ್ಛವಾಗಿರ್ಬೇಕು ಅಂತ ಬಾಬೋರ್ ತಿಳಿಸ್ತಾ ಇದ್ದಾರೆ. ये ड्रामा में नूंद है तो जब बाप को पाया है तो वर्षा भी पूरा पाना चाहिए. ಡ್ರಾಮಾದಲ್ಲಿ ಫಿಕ್ಸ್ ಇದೆ, ತಂದೆಯನ್ನ ಪಡ್ಕೊಂಡ್ವಿ ಅಂತ ಹೇಳಿದಾಗ ಆಸ್ತಿಯನ್ನ ಪೂರ್ಣ ರೀತಿಯಲ್ಲಿ ಪಡ್ಕೊಳ್ಬೇಕು. ವರ್ಷ ಸರ್ವಿಸ್ ಸೇ ಮಿಲ್ತಾ ಹೇ, ಆಸ್ತಿ ಎನ್ನೋದು ಸೇವೆ ಮಾಡೋದ್ರಿಂದ ಸಿಕ್ಕತ್ತೆ. ಬಾಪ್ ತೋ ಫಿರ್ ಬಿ ಪುರುಷಾರ್ಥ ಕರಾಯೇಗ, ತಂದೆ ಪುನಃನೂ ಕೂಡ ಏನ್ ಮಾಡಿಸ್ತಾರೆ, ಪುರುಷಾರ್ಥವನ್ನ ಮಾಡಿಸ್ತಾರೆ. ತಂಡ ತೋಡೆ ಹಿ ಚೋಡೇಗ, ಬಾಬಾ ನಾವು ಮಕ್ಕಳನ್ನ ತಣ್ಣಗಾಗೋದಕ್ಕೆ ಬಿಡೋದಿಲ್ಲ. ಮತ್ತೆ ಮತ್ತೆ ನಾವು ಮಕ್ಕಳಲ್ಲಿ ಏನ್ ಮಾಡ್ತಾರೆ ಬಾಬೋರು, ಉಮಂಗ ಉತ್ಸಾಹವನ್ನ ತುಂಬಿಸ್ತಾ ಹೋಗ್ತಾರೆ ತಾನೆ. ಪ್ರೊಜೆಕ್ಟರ್ ಪರ್ ಬಿ ಅಚ್ಚಿ ತರಹ ಸಮझा सकते हैं, ಬಾಬಾ ಹೇಳ್ತಾ ಇದ್ದಾರೆ ಆ ಪ್ರೊಜೆಕ್ಟರ್ ಮೇಲೂ ಕೂಡ ಮಕ್ಕಳೇ ತುಂಬಾ ಚೆನ್ನಾಗಿ ಬಾಬಾ ಕೊಡುವಂತ ಜ್ಞಾನವನ್ನ ತಿಳಿಸ್ಕೊಡ್ಬೋದು. ಚಕ್ರ ಮೇ ಕಿತ್ನಾ ಬಡಾ ಜ್ಞಾನ್ ಹೇ, ಚಕ್ರದಲ್ಲಂತೂ ಎಷ್ಟು ಫಸ್ಟ್ ಕ್ಲಾಸ್ ಆದಂತಹ ಜ್ಞಾನವಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಡೆ ಮಂಟಪ್ ಮೇ ಬಡೆ ಬಡೆ ಚಿತ್ರ ರಖನೆ ಚಾಹಿಯೇ, ದೊಡ್ಡ ಮಂಟಪದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಚಿತ್ರಗಳನ್ನ ಇಡೀ ಮಕ್ಕಳೇ ಜಿತ್ನಾ ಬಡಾ ಹೋಂಗ ಅಚ್ಚಿ ತರಹ ಪಡ್ ಸಕೆಂಗೆ, ಎಷ್ಟು ದೊಡ್ಡ ಚಿತ್ರ ಇರುತ್ತೆ ಅದನ್ನ ಬಾಬಾ ಹೇಳ್ತಾರೆ ದೂರದಿಂದಲೇ ಚೆನ್ನಾಗಿ ಓದ್ಬೋದು. ಬಹುತ್ ಸಹಜ ಹೇ ಸಮझाना, ಯೆ ನರಕ್ ಹೇ ಯೆ ಸ್ವರ್ಗ್ ಹೇ, ಬಹಳ ಸಹಜವಾದಂಥ ರೀತಿಯಲ್ಲಿ ತಿಳಿಸ್ಕೊಡ್ಬೋದು ಇದು ನರಕವಾಗಿದೆ ಇದು ಸ್ವರ್ಗವಾಗಿದೆ ಅಂತ. ये 84 का चक्र फिरता है, बाप से बेहद का वर्षा संगम पर ही मिलता है. ಬಾಬಾ ಹೇಳ್ತಾ ಇದ್ದಾರೆ 84 ಜನ್ಮದ ಚಕ್ರದ ರಹಸ್ಯವನ್ನ ತಿಳಿಸ್ತಾರೆ. ತಂದೆ ಬೇಹದಿನ ಆಸ್ತಿ ಎನ್ನೋದು ಸಂಗಮ ಯುಗದಲ್ಲಿ ಸಿಕ್ಕತ್ತೆ. ನಾಮ್ ಈ ಅತಿ ಸಹಜ್ ರಾಜಯೋಗ್, ಅತಿ ಸಹಜ್ ಜ್ಞಾನ್, ಹೆಸರೇ ಆಗಿದೆ ಅತಿ ಸಹಜ ರಾಜಯೋಗ, सहज ज्ञान. ड्रामा अनुसार जाड़ को जानना है, ಚಿತ್ರ ತೋ ಬಾಬಾನೇ ಬನ್ವಾ ದಿಯೇ ಹೇ, ಡ್ರಾಮಾದ ಅನುಸಾರ ವೃಕ್ಷವಂತೂ ಆಗ್ಬೇಕಾಗಿತ್ತು, ಚಿತ್ರದ ಬಗ್ಗೆನೂ ಕೂಡ ಬಾಬಾ ಮಾಡಿಸಿದರೆ. ಸ್ವರ್ಗ ಮೇ ಇನ್ ದೇವತಾओं का ರಾಜ್ಯತ, ಸ್ವರ್ಗದಲ್ಲಂತೂ ಬಾಬಾ ಹೇಳ್ತಾರೆ ಈ ಒಂದು ದೇವತೆಗಳ ರಾಜ್ಯ ಅನ್ನೋದು ಇತ್ತು. ಆರ್ಯ ಔರ್ ಅನಾರ್ಯ, ಆರ್ಯ ಮತ್ತೆ ಅನಾರ್ಯರು ಹೇಳ್ತಿದ್ದಾರೆ ಬಾಬಾ. ಆರ್ಯರ ಅರ್ಥವನ್ನ ಬಾಬಾ ಹೇಳ್ತಾ ಇದ್ದಾರೆ, ಯಾರು ಸತೋ ಪ್ರಧಾನ ಬುದ್ಧಿ ಉಳ್ಳವರಾಗಿರ್ತಾರೆ, ಪಾರಸ ಬುದ್ಧಿ ಉಳ್ಳವರು. ಅನಾರ್ಯ ಅರ್ಥಾತ್ ಪತ್ತರ್ ಬುದ್ಧಿ, ಅನಾರ್ಯರ ಅರ್ಥ ಏನು ಹೇಳ್ತಿದ್ದಾರೆ ಬಾಬಾ, ಕಲ್ಲು ಬುದ್ಧಿ ಉಳ್ಳವರು. ಸಚ್ ಬತಾನೆ ವಾಲೆ ತುಮ್ ಹೋ, ಬಹುತ್ ರಹಮ್ ದಿಲ್ ಬನ್ನಾ ಹೇ, ಸತ್ಯವನ್ನ ಹೇಳುವಂಥವರು ನಾವಾಗಿದ್ದೀವಿ. ಬಾಬಾ ಹೇಳ್ತಾ ಇದ್ದಾರೆ ಬಹಳ ದಯಾ ಹೃದಯಿ ಆಗಬೇಕು. ಕಹಾ ಬಿ ಜಾಕರ್ ತುಮ್ ಸರ್ವಿಸ್ ಕರ್ ದಿಖಾವೋ, ಎಲ್ಲೇ ಹೋದ್ರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಸರ್ವಿಸನ್ನ ಮಾಡಿ ತೋರಿಸಿ ಮಕ್ಕಳೇ. ಕೋಯಿ ನಾ ಕೋಯಿ ನಿಕಲ್ ಪಡೇಗಾ ಜೋ ಅಪ್ನಾ ಜೀವನ್ ಬನಾಯಂಗೆ, ಯಾರಾದ್ರೂ ಬಾಬಾ ಹೇಳ್ತಾ ಇದ್ದಾರೆ ಒಬ್ರು ಬರ್ತಾರೆ ಮಕ್ಕಳೇ ತಮ್ಮ ಜೀವನವನ್ನ ಮಾಡ್ಕೊಳೋದಕ್ಕೋಸ್ಕರ ಅಂತ ಹೇಳ್ತಾರೆ ಬಾಬೋರು. अच्छा मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप
दादा को याद प्यार और नमस्ते बाप को गुड मॉर्निंग. धारणेಗೋಸ್ಕರ मुख्य सार. अंदर बाहर साफ रहना है. ಒಳಗೊಂದು ಹೊರ್ಗೊಂದು ಎಂದು ಇರಬಾರ್ದು. ಬಾಪ್ ಸೆ ಕುಚ್ ಬಿ ಚಿಪಾನಾ ನೈ ಹೇ. ತಂದೆಯ ಜೊತೆಯಲ್ಲಿ ಏನನ್ನೂ ಕೂಡ ಬಾಬಾ ಹೇಳ್ತಾರೆ ಮುಚ್ಚಿಡಬಾರ್ದು. ಸಚ್ಚಿ ದಿಲ್ ಸೆ ಸೇವಾ ಕರ್ನಿ ಹೇ. ಸತ್ಯ ಹೃದಯದಿಂದ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಸೇವೆ ಮಾಡಬೇಕು. ಅಪ್ನಾ ಟೈಮ್ ಸಫಲ್ ಕರ್ನಾ ಹೇ. ತನ್ನ ಸಮಯವನ್ನ ಬಾಬಾ ಹೇಳ್ತಾರೆ ಸಫಲ ಮಾಡ್ಕೊಳ್ಬೇಕು. ಸರ್ವ ಕಿ ಆಶೀರ್ವಾದ್ ಲೇನೆ ಕೆ ಲಿಯೆ ವಾಚಾ ವ ಕರ್ಮಣ ಸೇವಾ ಜರೂರ್ ಕರ್ನಿ ಹೇ. ಸರ್ವರಿಂದ ಆಶೀರ್ವಾದವನ್ನ ಪಡಿಬೇಕು ಅಂದ್ರೆ ವಾಚಾ ಮತ್ತು ಕರ್ಮಣದ ಸೇವೆಯನ್ನ ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ಮಕ್ಕಳೇ ಮಾಡಬೇಕು. ಜೊತೆಯಲ್ಲಿ ರೆಹಮ್ ದಿಲ್ ಬನ್ನ ಹೇ. ದಯಾ ಹೃದಯ ಆಗಬೇಕು. ಸಬ್ಕಾ ಕಲ್ಯಾಣ ಕರ್ನೆ ಕಾ ದಂಧಾ ಕರ್ತೆ ರೆಹನಾ ಹೇ. ಎಲ್ಲರ ಕಲ್ಯಾಣವಾಗುವಂತಹ ಬಾಬಾ ಹೇಳ್ತಾರೆ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಹೋಗ್ಬೇಕು. ವರದಾನ ನಿರ್ಮಾಣತಾ ಕಿ महानता द्वारा सर्व की दुआएं प्राप्त करने वाले मास्टर सुखदाता भव. ನಿರ್ಮಾಣತೆಯ ಮಹಾನತೆಯ ಮುಖಾಂತರ ಸರ್ವರ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥವರೇ ಮಾಸ್ಟರ್ ಸುಖದಾತ ಭವ. ಮಹಾನತಾ ಕಿ ನಿಶಾನಿ ನಿರ್ಮಾಣತಾ ಹೇ. ಮಹಾನತೆಯ ಚಿಹ್ನೆಯಾಗಿದೆ ನಿರ್ಮಾಣತೆ. ಜಿತ್ನಾ ನಿರ್ಮಾಣ ಬನೆಂಗೆ ಉತ್ನಾ ಸಬ್ಕೆ ದಿಲ್ ಮೇ ಮಹಾನ್ ಸ್ವತಃ ಬನೆಂಗೆ. ಎಷ್ಟು ನಾವು ಜೀವನದಲ್ಲಿ ನಿರ್ಮಾಣರಾಗ್ತಾ ಹೋಗ್ತೀವಿ ಅಷ್ಟು ಬಾಬಾ ಹೇಳ್ತಾರೆ ನಾವೇನಾಗ್ತೀವಿ ಮಹಾನರಾಗ್ತೀವಿ. ನಿರ್ಮಾಣತಾ ನಿರಹಂಕಾರಿ ಸಹಜ ಬನಾತಿ ಹೇ. ನಿರ್ಮಾಣತೆ ಏನ್ ಮಾಡುತ್ತೆ ಅಂತಿದ್ದಾರೆ ಬಾಬಾ ಸಹಜವಾಗಿ ನಿರಹಂಕಾರಿಗಳಾಗ್ತೀವಿ. ನಿರ್ಮಾಣತಾ ಕಾ ಬೀಜ್ ಮಹಾನತಾ ಕಾ ಫಲ್ ಸ್ವತಃ ಪ್ರಾಪ್ತು ಕರಾತಾ ಹೇ. ನಿರ್ಮಾಣತೆಯ ಬೀಜ ಮಹಾನತೆಯ ಫಲವನ್ನ ಸ್ವತಃವಾಗಿ ಪ್ರಾಪ್ತಿ ಮಾಡಿಸುತ್ತೆ. ನಿರ್ಮಾಣತಾ ಹಿ ಸಬ್ಕಿ ದುವಾಯೇ ಪ್ರಾಪ್ತು ಕರ್ನೆ ಕಾ ಸಹಜ ಸಾಧನ್ ಹೇ. ನಿರ್ಮಾಣತನೇ ಎಲ್ಲರ ಆಶೀರ್ವಾದವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನೆ ಆಗಿದ್ದೆ. ನಿರ್ಮಾಣತಾ ಮಹಿಮಾ ಯೋಗ್ಯ ಬನಾ ದೇತಿ ಹೇ. ನಿರ್ಮಾಣತೆ ಮಹಿಮಾ ಯೋಗ್ಯರನ್ನಾಗಿ ಮಾಡುತ್ತೆ. ನಿರ್ಮಾಣತಾ ಸಬ್ಕೆ ಮನ್ ಮೇ ಪ್ಯಾರ್ ಕಾ ಸ್ಥಾನ್ ಬನಾ ದೇತಿ ಹೇ. ನಿರ್ಮಾಣತೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಪ್ರೀತಿಯ ಸ್ಥಾನವನ್ನ ಸಹಜವಾಗಿ ಮಾಡಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಓ ಬಾಪ್ ಸಮಾನ್ ಮಾಸ್ಟರ್ ಸುಖದಾತ ಬನ್ ಜಾತೆ ಹೇ. ಅವರು ತಂದೆಯ ಸಮಾನ ಮಾಸ್ಟರ್ ಸುಖದಾತರು ಸಹಜವಾದಂಥ ರೀತಿಯಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ ಬಾಬೋರು. ಸ್ಲೋಗನ್ ಶ್ರೇಷ್ಠ ಜೀವನ್ ಕಾ ಅನುಭವ ಕರ್ನೆ ಕೆ ಲಿಯೆ. ಶ್ರೇಷ್ಠ ಜೀವನದ ಅನುಭವ ಮಾಡಬೇಕು ಅಂದರೆ ನಿಶ್ಚಯದ ಫೌಂಡೇಶನ್ ಅನ್ನ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಬೇಕು. ನಿಶ್ಚಯದ ಫೌಂಡೇಶನ್ ಏನಿದೆ ಬಾಬಾ ಹೇಳ್ತಾ ಇದ್ದಾರೆ ಶಕ್ತಿಶಾಲಿಯನ್ನಾಗಿ ಮಾಡಿ ಮಕ್ಕಳೇ ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ. ಮೀಟೆ ಬಚ್ಚೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರ ಬಲ ಮಾಡಬೇಕು, ಉದ್ಧಾರ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನೋ ಒಂದು ಮನೋಭಾವನೆಯನ್ನ ಇಟ್ಕೊಳ್ಬೇಕು. ಸ್ವಯಂನ ಬಲ ಉದ್ಧಾರ ಮಾಡಿಕೊಂಡು ಉನ್ನತಿ ಮಾಡಿಕೊಂಡು ಅನ್ಯರ ಉನ್ನತಿಯನ್ನೂ ಸಹ ಮಾಡುವಂತಹ ವಿಶೇಷವಾದಂಥ ಸೇವೆಯನ್ನ ಮಾಡಿ ಅಂತ ಬಾಬೋರು ತಿಳಿಸ್ತಿದ್ದಾರೆ. ಬ್ರಾಹ್ಮಣರಾದ ನಂತರ ವ್ಯಾಲ್ಯೂಬಲ್ ಜೀವನ ಅನ್ನೋದು ಯಾವ ಆಧಾರದ ಮೇಲೆ ಆಗತ್ತೆ? ವಾಚಾ ಮತ್ತು ಕರ್ಮಣ ಸೇವೆಯ ಮುಖಾಂತರ. ಯಾರು ವಾಚಾ ಅಥವಾ ಕರ್ಮಣ ಸೇವೆ ಮಾಡೋದಿಲ್ಲ ಅವರ ಜೀವನಕ್ಕೆ
ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ. ಸೇವೆಯಿಂದ ಎಲ್ಲರ ಆಶೀರ್ವಾದ ಪಡ್ಕೊಳ್ಬೇಕು. ಯಾರು ಈಶ್ವರಿಯ ಸೇವೆಯನ್ನ ಮಾಡೋದಿಲ್ಲ ಅವರು ತಮ್ಮ ಸಮಯ, ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಪದವಿ ಎನ್ನೋದು ಬಾಬಾ ಹೇಳ್ತಾರೆ ಕಡಿಮೆ ಸಿಕ್ಕತ್ತೆ. ಆ ಕಾರಣ ಬಹಳ ಎಚ್ಚರಿಕೆಯಿಂದ ಕರ್ಮವನ್ನ ಮಾಡ್ತಾ ಹೋಗ್ಬೇಕು. ಸ್ವಯಂನ ಉನ್ನತಿಯನ್ನು ಕೂಡ ಬಾಬಾ ಹೇಳ್ತಾರೆ ಮಾಡ್ಕೊಳ್ತಾ ಹೋಗ್ಬೇಕು ಮಕ್ಕಳೇ. ಅಚ್ಚ, ಓಂ ಶಾಂತಿ. करे मन सा सेवा, बढ़ाए चरण को, चलो हम बदल दे वातावरण को। करे मन सा सेवा, बढ़ाए चरण को, चलो हम बदल दे वातावरण को। करे मन सा सेवा। विचारों में शक्ति गजब की समाई, शक्ति गजब की समाई। अच्छे विचारों में सबकी भलाई, हटा दे हर बिखरे तम आवरण को। चलो हम बदल दे वातावरण को। करे मन सा सेवा। हृदय में हमारी शुभ भावना है। हृदय में हमारी शुभ भावना है। सभी हो सुखी, शांत शुभ कामना है। हृदय में हमारी शुभ भावना है। सभी हो सुखी, शांत शुभ कामना है।